ಮತ್ತೆ ಈಗ ಪಾಸಿಟಿವ್ ಇದ್ದಾಗ ತಿನ್ನಬಾರ್ದು ಅಂತಾರೆ, ಹೆವಿ ಆಗೋಗುತ್ತೆ ಅಂತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆ ಥರ ಏನು ಇಲ್ಲ. ಲೈಕ್ ಸಮತೋಲನ ಅಂತ ನಾನು ಏನು ಹೇಳಿದ್ದೀನಿ, ಆ ಪ್ರೊಪೋರ್ಷನ್ ಅಂಡ್ ಪೋರ್ಷನ್ ಸೈಜ್ ಮೇಂಟೈನ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಇಫ್ ಇಟ್ ಇಸ್ ವೆಲ್ ಕುಕ್ಡ್, if it is eaten in small portions, there is no problem. Right. There are patients who are eating non-veg and they are recovering also. ಓಕೆ ಇನ್ನು ಕೇಳೋದು ಬಾಕಿ ಇದೆ. ಏನು ಅಂದರೆ ಒಂದು ಪ್ರಾಕ್ಟಿಕಲ್ ತುಂಬ ಸಿಕ್ ಪೇಷಂಟ್ಸ್ಗೆ ನಾನ್ ವೆಜ್ ಆಗಲಿ ಇವನ್ ಆಗಲ್ಲ, ಜೀರ್ಣಶಕ್ತಿ ಕಮ್ಮಿ ಇರುತ್ತೆ, ಇಡೀ ಅವ್ರದ್ದು ಎನರ್ಜಿ ಮೆಟಬಾಲಿಸಮ್ ಶ್ವಾಸಕೋಶದ ಮೇಲೆ ಇರುತ್ತೆ. ಅವ್ರು ಬ್ರೀತ್ ಮಾಡೋಷ್ಟು ಶಕ್ತಿ ಇಲ್ಲದೆ ಇದ್ದಾಗ ಅವಾಗ ಸಿಂಪಲ್ ರೈಸ್ ದಾಲ್ ಮೇಡಮ್ ಹೇಳಿದ್ದೆಲ್ಲ ಮೋಸ್ಟ್ ಪ್ರಾಪರ್ಲಿ ಫಾರ್ ಮೈಲ್ಡ್ ಕೇಸಸ್ ವಾರ್ಡಲ್ಲಿ ರಿಕವರಿಂಗ್ ಆ ಥರದ ಪೇಷಂಟ್ಸ್, ನಾಟ್ ಡೆಫಿನೆಟ್ಲಿ ಫಾರ್ ಆಬ್ವಿಯಸ್ಲಿ ICU ನಲ್ಲಿ ಇದ್ದಾಗ ವಾಟ್ ದ ಡಾಕ್ಟರ್ಸ್ ಥಿಂಕ್ ಇಸ್ ರೈಟ್, ದಟ್ಸ್ ವಾಟ್ ವಿಲ್ ಗೋ. ಎನಿವೆ ಇನ್ನು ಕೇಳೋದು ಬಾಕಿ ಇದೆ. ಈಗ ಮನೆಯವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾರೆ, ಆಸ್ಪತ್ರೆ ಒಳಗಂತೂ ಬಿಡೋದಿಲ್ಲ, ಬಟ್ ಆಸ್ಪತ್ರೆ ಸುತ್ತಮುತ್ತ ಓಡಾಡುವಂತಹ ರಿಲೇಟಿವ್ಸ್ ಇದ್ದೇ ಇರ್ತಾರೆ. ಅಲ್ಲಿ ಹೋಗೋದು, ಡಾಕ್ಟರ್ನ ಅಥವಾ ಹಾಸ್ಪಿಟಲ್ ಸ್ಟಾಫ್ನ ಮೀಟ್ ಮಾಡಿ ಅವರು ಹತ್ರ ತಿಳ್ಕೊಳ್ಳೋವಂಥದ್ದು, ಮಾತ್ರೆಗಳು ಕೊಡೋದಿರುತ್ತೆ, ಇನ್ನೊಂದು ಮತ್ತೊಂದು. ಆಸ್ಪತ್ರೆಗೆ ಹೋದಾಗೂ ಕಾಟನ್ ಮಾಸ್ಕ್ ಹಾಕೊಂಡು ಹೋಗುವಂಥ ಉದಾಹರಣೆಗಳು ಸಾವಿರಾರಲ್ಲಿ ನಾವು ನೋಡ್ಬೋದು. ಆಸ್ಪತ್ರೆ ಭಾಳ ಸೆನ್ಸಿಟಿವ್ ಜಾಗ, ಅಲ್ಲಿ ಸೋಂಕಿತರಿರ್ತಾರೆ, ವೈರಲ್ ಲೋಡ್ ಅನ್ನೋದು ಅಲ್ಲಿ ಹೆಚ್ಚಿರುತ್ತೆ. ಈಗ ಇದು ಗಾಳಿಯಲ್ಲೇ ಇದೆ ಅನ್ನೋ ವರದಿಗಳು ಕೂಡ ಬರ್ತಿದೆ. ವೈರಾಣು ಇಟ್ ಇಸ್ ನೌ ಏರ್ಬೋರ್ನ್, ಗಾಳಿಯಲ್ಲಿದೆ, ಏರೋಸಾಲ್ ಮೂಲಕ ಸ್ಪ್ರೆಡ್ ಆಗ್ತಿದೆ ಅಂತ. ಹಾಗಾದರೆ ಅಲ್ಲಿಗೆ ಹೋದಾಗ ಜಸ್ಟ್ ಮನೆಯಲ್ಲಿ ತಯಾರಿಸಿರುವಂಥದ್ದು ಅಥವಾ ನಾವೇ ಬಟ್ಟೆನ ಕಟ್ ಮಾಡಿಕೊಂಡು ಒಂದು ಮಾಸ್ಕ್ ಥರ ಮಾಡಿಕೊಂಡು ಹಾಕ್ಕೊಳ್ಳುವಂಥದ್ದು ಅದು ಎಷ್ಟು ಸೇಫ್, ಅದ್ರ ಬಗ್ಗೆ ಕೂಡ ಮಾತಾಡೋದು ಬಾಕಿ ಇದೆ. ಡಾಕ್ಟರ್ ಸತ್ತೂರ್, ನೀವು ಸಲಹಾ ಸಮಿತಿಯಲ್ಲೂ ಇದ್ದೀರಿ, ಯು ಆರ್ ಅ ಡಾಕ್ಟರ್ ಅಸ್ ವೆಲ್. ಸೊ ನೀವು ನೋಡ್ತಿರ್ತೀರಿ, ಈ ಕೊರೋನಾ ಪೇಷಂಟ್ಸ್ ಅಡ್ಮಿಟ್ ಆಗಿರುವಂಥ ಆಸ್ಪತ್ರೆಗೆ ರಿಲೇಟಿವ್ಸ್ ಬರ್ತಾರೆ, ದೇ ಆರ್ ವೇರಿಂಗ್ ಅ ನಾರ್ಮಲ್ ಮಾಸ್ಕ್, ಮನ್ಯಾಗ ಮಾಡಿರ್ತಾರೋ ಮಾಸ್ಕು ಅದನ್ನೇ ಹಾಕ್ಕೊಂಡು ಬಂದಿರ್ತಾರೆ. ಬಟ್ ಅದರಿಂದ ಉಪಯೋಗ ಎಷ್ಟು? ಈಗಾಗಲೇ ಡಾಕ್ಟರ್ಸ್ ಇಲ್ಲಿ ಹೇಳ್ತಿದ್ರು, ಇಟ್ ಆಫರ್ಸ್ ಲೆಸ್ ದೆನ್ 50% ಪ್ರೊಟೆಕ್ಷನ್. ಸೊ ಇದ್ರ ಬಗ್ಗೆನೇ ನೀವು ಒಂದು ಮಾತು, ಜಾಗೃತಿ ಮೂಡಿಸೋ ಥರ ಒಂದು ಮಾತು ಡಾಕ್ಟರ್ ಸತ್ತೂರ್. ರೈಟ್, ಇದು ಭಾಳ ಇಂಪಾರ್ಟೆಂಟ್ ಕ್ವೆಶ್ಚನ್. ಇದುವರೆಗೆ ಆದಂತಹ ಪ್ರಶ್ನೆಗಳಲ್ಲಿಯೇ ಮಹತ್ವವಾದ ಪ್ರಶ್ನೆ ನಂಬರ್ 1. ಯಾವುದೇ ಪೇಷಂಟ್ ಅಡ್ಮಿಟ್ ಆಗಿತ್ತು ವಿತ್ ಕೋವಿಡ್ ಪಾಸಿಟಿವ್, ಕೋವಿಡ್ ವಾರ್ಡಲ್ಲಿ ಅವ್ರನ್ನ ಯಾರ ರಿಲೇಟಿವ್ಸು ಭೇಟಿಯಾಗೋ ಪ್ರಶ್ನೆನೇ ಇಲ್ಲ. ರಿಲೇಟಿವ್ಸ್ ಶುಡ್ ನಾಟ್ ಮೀಟ್ ಎನಿ ಇನ್ ಪೇಷಂಟ್, ಇದು ರೂಲ್ ನಂಬರ್ 1. ಇನ್ನು ರೂಲ್ ನಂಬರ್ 2, ಈ ಪೇಷಂಟ್ ಅಡ್ಮಿಟ್ ಆಗೋಕ್ಕಿಂತ ಮುಂಚೆನೇ ಸ್ಪ್ರೆಡ್ ರೇಟ್ ಏನದ ನೋಡುವ. ಫಾರ್ ಒಂದು ಪೇಷಂಟ್ ಯಾವುದಾದ್ರೂ ಅಡ್ಮಿಟ್ ಆದರೆ ಕೋವಿಡ್ನಿಂದ, ಅವನ ಹಿಂದುಗಡೆಗೆ ಅವನು ಕೊಟ್ಟಂಥ ಇನ್ಫೆಕ್ಷನ್ನು ಅಕಾರ್ಡಿಂಗ್ ಟು ವೆಸ್ಟರ್ನ್ ಡೇಟಾ ಆ್ಯಂಡ್ ಇಂಡಿಯನ್ ಡೇಟಾ 6 to 16 ಪೀಪಲ್, ಅಂದರೆ ಒಬ್ಬನ ಹಿಂದೆ 6 ರಿಂದ 16 ಜನರಿಗೆ ಅವ ಇದನ್ನು ಹಚ್ಚಿರ್ತಾನೆ ಈ ಜಡ್ಡನ್ನು. ಆಮೇಲೆ ಆಗಲೇ ಆ ಡಾಕ್ಟ್ರ್ ಹೇಳಿದ ಹಾಗೆ ಈ ಓಪನ್ ಮಾರ್ಕೆಟಲ್ಲಿ ಎಲ್ಲರೂ ಕೂತಿರ್ತಾರೆ, ಅವರು ಎಸಿಂಪ್ಟಮ್ಯಾಟಿಕ್ ಇರ್ತಾರೆ, ಗೊತ್ತಿರೋದಲ್ಲ. ಸೊ ಈಗ ನಿಮ್ಮ ಪ್ರಶ್ನೆಗೆ ಬಂದರೆ, ಅಡ್ಮಿಟ್ ಆದ ಪೇಷಂಟನ್ನು ನೋಡಲಿಕ್ಕೆ ಯಾರೂ ಹೋಗಬಾರ್ದು ಒಂದೇ ವಿಷಯ. ಸೊ ಅಲ್ಲಿ ಮಾಸ್ಕಿನ ಪ್ರಶ್ನೆನೇ ಬರೋದಲ್ಲ. ಇನ್ನು ಈ ಪಾಯಿಂಟ್ ಡಿಸ್ಕಸ್ ಮಾಡಿದ್ದಾರೆ, ವೈರಲ್ ಲೋಡ್ ಈ ಇಡೀ ಹಾಸ್ಪಿಟಲ್ ಅಟ್ಮಾಸ್ಫಿಯರಲ್ಲೇ ಜಾಸ್ತಿ ಇರುತ್ತೆ. ಈವನ್ ಇನ್ ದ ಕಾರಿಡಾರ್ಸ್, ಒಂದು ಸ್ಟಡಿ ಅನ್ಕ ಮಾಡಿದ್ದಾರೆ ಅಮೇರಿಕಾದಲ್ಲಿ. ಈ ಶೂಸ್ ಏನು ಹಾಕ್ಕೊಂಡು ಹೋಗ್ತಾರೆ ICUದಾಗೆ, ಮುಂಚೆ ಫಸ್ಟ್ ವೇವ್ದಲ್ಲಿ ಗೊತ್ತಿಲ್ಲದಾಗ ಒಳಗೆ ಇಟ್ಟಿರ್ತಾರೆ ICUದಾಗ, ತಮ್ಮದೇ ಆದಂಥ ಒಂದು ಸ್ಲಿಪ್ಪರ್ಸ್ ಇಟ್ಟಿರ್ತಾರೆ ಎಲ್ಲ ICUನಲ್ಲಿ. ಕೆಲವು ಮಂದಿ ಟೆಸ್ಟ್ ಮಾಡಿದಾಗ ಅದೇನು ಸೋಲ್ ಇರುತ್ತಲ್ಲ, ICU ಸ್ಲಿಪ್ಪರ್ ಸೋಲ್, ಅದರಲ್ಲಿ ವೈರಸ್ಸನ್ನು ಬೆಳೆಸಿದ್ದಾರೆ, ಕೊರೋನಾ ವೈರಸ್. ಅದರ ಹೇಳೋ ಅರ್ಥ, ಯಾವ ಪೇಷಂಟ್ ರಿಲೇಟಿವ್ಸೂ ಈ ಸಾಹಸ ಮಾಡಬಾರ್ದು ಭೇಟಿಯಾಗಲಿಕ್ಕೆ. ಮತ್ತೆ ಈಗ ಆಸ್ಪತ್ರೆಗೆ ಹೋಗ್ತಾರಲ್ಲ, ಮೀಟ್ ಮಾಡೋದು ಬಿಡಿ. ನಾವು ಮೊನ್ನೆ ಒಂದು ಚಾಮರಾಜನಗರದ ಒಂದು ಘಟನೆ ನೋಡಿದ್ವಲ್ಲ, ಪಾಪ ಆಕ್ಸಿಜನ್ ಕಡಿಮೆ ಆಯಿತು, ರಿಲೇಟಿವ್ಸೇ ಪಕ್ಕ ಬುಕ್ ಇಟ್ಕೊಂಡು ಗಾಳಿ ಬೀಸ್ತಾ ಇದ್ರು ಅವ್ರಿಗೆ. ಏನು ಮಾಡ್ತೀರಿ, ಅವ್ರನ್ನ ಮೀಟ್ ಮಾಡಬೇಡ ಅಂತ ಹೇಳಿದ್ರೆ ಅವ್ರು ಸಾಯೋದು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ ಕುಟುಂಬಸ್ಥರು? ಅದು ಬಿಡಿ, ಅದೊಂದು ಘಟನೆನೇ ಬೇರೆ, ಅದು ಬೇರೆ ಥರನೇ ಆಗೋಯ್ತು. ಬಟ್ ಆಸ್ಪತ್ರೆ ಆಚೆ ಹೋಗೋರು ಕೂಡ ಡಾಕ್ಟರ್ ಚೇತನ್ ನಾನು ಕೇಳೋದು, ನಾರ್ಮಲ್ ಕಾಟನ್ ಮಾಸ್ಕ್ ಹಾಕೊಂಡಿರ್ತಾರೆ, 10 ರೂಪಾಯಿಗೆ 3, 20 ರೂಪಾಯಿಗೆ 6 ಸಿಗುವಂಥದ್ದು. ಇಟ್ಸ್ ಎಕನಾಮಿಕಲ್ ಆಪ್ಷನ್. ನೀವು ಅವಾಗಲೇ ಹೇಳಿದ್ರಲ್ಲ, ಎಲ್ಲರಿಗೂ N95, ಎಲ್ಲರೂ ಪ್ರತಿದಿನ ಸರ್ಜಿಕಲ್ ಮಾಸ್ಕ್, ಇಟ್ಸ್ ನಾಟ್ ಫೀಸಿಬಲ್. ನಮ್ಮ ದೇಶದ ಎಕನಾಮಿಕ್ ಪರಿಸ್ಥಿತಿ ಆ ರೀತಿ ಇಲ್ಲ ಬಿಡಿ.
ಒಂದು ದೊಡ್ಡ ಜನಸಂಖ್ಯೆ ನಿಜವಾಗ್ಲೂ ಬಹಳ ಕಷ್ಟಕರ ಪರಿಸ್ಥಿತಿಯಲ್ಲಿ ಬದುಕ್ತಿರುತ್ತೆ. ಸೊ ಅವರಿಗೆ ಮಾಸ್ಕ್ ಕೊಂಡ್ಕೊ ಅಂದ್ರೆ ದೊಡ್ಡ ತಲೆನೋವು, ಮನೇಲಿರುವಂಥ ಒಂದು ಬಟ್ಟೆನೇ ಮುಖಕ್ಕೆ ಸುತ್ಕೊಂಡಿರ್ತಾರೆ ಅವರು. ಇದರ ಒಂದು ಡೇಂಜರ್ ಬಗ್ಗೆ ಹೇಳ್ಬೋದಾ? ಇಲ್ಲ, ಅಂಥವ್ರು ಅಟ್ಲೀಸ್ಟ್ ಮಾಸ್ಕ್ ಕೊಂಡ್ಕೊಳಕ್ಕಾಗದೇ ಇರೋ ಡಿಸ್ಟೆನ್ಸ್ ಕಾಪಾಡಬೇಕು. ಒಂದ್ ಸೆಕೆಂಡ್ ಡಾಕ್ಟರ್ ಸತ್ತೂರ್ ಬಂದೆ, ನಿಮ್ಮ ಹತ್ರ ಬಂದೆ ನಾನು. ಒಂದ್ ಸೆಕೆಂಡ್, ಡಿಸ್ಟೆನ್ಸ್ ಕಾಪಾಡಬೇಕು. ಇವಾಗ ನಾವೇನು ಸ್ಟುಡಿಯೋದಲ್ಲಿ ಮಾಡ್ತಿದ್ದೀವಿ ಅದೇ ಥರ ಡಿಸ್ಟೆನ್ಸ್ ಕಾಪಾಡಬೇಕಾಗುತ್ತೆ. ಹಾಕೊಳ್ಳಿ, ಆ ಬಟ್ಟೆನೇ ಹಾಕೊಳ್ಳಿ, ಬಟ್ ಡಿಸ್ಟೆನ್ಸ್ ಕಾಪಾಡಬೇಕಾಗುತ್ತೆ. ಅದೊಂದು ಮೈನ್ ಫ್ಯಾಕ್ಟರು. ಮತ್ತು ಭಾಳಷ್ಟು ಜನರಿಗೆ, ನಮ್ಮ ಮಂದಿಗೆ ಏನು ಗೊತ್ತಿಲ್ಲ ಅಂದರೆ ಪ್ರೀ ಸಿಂಪ್ಟಮ್ಯಾಟಿಕ್ ಸ್ಪ್ರೆಡ್ ಅಂತ ಗೊತ್ತಿರಲ್ಲ. ಈಗ ಅವ್ರ ತಾಯಿನ ಅಡ್ಮಿಟ್ ಮಾಡಿರ್ತಾರೆ ಆಸ್ಪತ್ರೆಗೆ, ಬಟ್ ಅವ್ರ ತಾಯಿ ಸಿಂಪ್ಟಮ್ ಬರೋಕ್ ಮುಂಚೆನೆ ಇವ್ರಿಗೆಲ್ಲ ಮನೆ ಜೊತೆಗಿರೋರಿಗೆಲ್ಲ ಹರ್ಡ್ಸಿರ್ತಾರೆ ಅನ್ನೋ ಅರಿವು ಗೊತ್ತಿರಲ್ಲ. ಚಾನ್ಸಸ್ ನಾನು ಅವತ್ತು ಗ್ರಾಫಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ನನಗೆ ಇವತ್ತು ಸಿಂಪ್ಟಮ್ ಬಂತು ಅಂದ್ರೆ ವೈರಲ್ ಲೋಡ್ ಆಲ್ಮೋಸ್ಟ್ ಪೀಕ್ ರೀಚ್ ಆಗ್ತಿದೆ. ಸೊ ದ ಪ್ರೀ ಸಿಂಪ್ಟಮ್ಯಾಟಿಕ್ ದಿನ ಹಿಂದೆನೆ ನನ್ನ ಮೈ ಒಳಗಡೆ ಇತ್ತು ವೈರಸ್. ಈಗ ಏನ್ ಮಾಡ್ತಾರೆ ಕೆಲವರು, ಎಸ್ಪೆಷಲಿ ಹಸ್ಬೆಂಡ್ ವೈಫು, ತಮ್ಮ ಮಕ್ಕಳನ್ನ ಊರಿಗೆ ಕಳಿಸ್ಬಿಡ್ತಾರೆ. ನಮ್ಮ ಮಗುಗೆ ಬಂದ್ಬಿಡುತ್ತೆ, ನಮ್ಮ ಮಗುಗೆ ಏನಾದರೂ ಆಗ್ಬಿಡುತ್ತೆ ಅಂತ. ಆ ಮಗು ಸಿಂಪ್ಟಮೆಟಿಕ್ ಆಗಿ ಊರಿಗೆ ಹೋಗಿ ಸೂಪರ್ ಸ್ಪ್ರೆಡ್ ಮಾಡ್ತಿದೆ. ಇದು ನಾನು ತುಂಬ ಟ್ರೈ ಮಾಡಿದ್ದೀನಿ ಜನರಿಗೆ ಹೇಳೋಕ್ಕೆ, ಬಟ್ ಎಷ್ಟು ಆತಂಕ ಇದೆ ಅಂದರೆ ಇಟ್ಸ್ ಅನ್ಇಮ್ಯಾಜಿನಬಲ್. ಅವ್ರ ತಾಯಿನ ಕರ್ಕೊಂಬರ್ತಾರೆ ಅಂದ್ಕೊಳ್ಳಿ ಯಾರಾದೊಂದು ವ್ಯಕ್ತಿ, ಅವ್ರ ತಾಯಿಗೆ ನಾನು ಇವತ್ತು ನೋಡಿ ಹಿಂಗೆ ಸಿಂಪ್ಟಮ್ಸ್ ಇದೆ ಕೊರೋನಾ ಅಂದಿದ ತಕ್ಷಣ ಫಸ್ಟು ಫೋನ್ ಮಾಡಿ ಅವ್ರ ವೈಫ್ಗೆ ಮೊದಲು ಮಗುನ ಊರಿಗೆ ಕಳಿಸ್ಬಿಡು ಅಂತ ಹೇಳ್ತಾರೆ. ಆಲ್ರೆಡಿ 5-6 ಡೇಸ್ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಅಥವಾ ಮಗುನೇ ಸೂಪರ್ ಸ್ಪ್ರೆಡ್ ಮಾಡಿರುತ್ತೆ, ಅಜ್ಜಿ ಕೊಟ್ಟಿರುತ್ತೆ. ಬಟ್ ಇವ್ರನ್ನ ಊರನ್ನ ಕಳಿಸ್ಬಿಡ್ತಾರೆ. ಅಲ್ಲಿ ಎಲ್ಲ ಈಗ ಹಳ್ಳಿಗೆಲ್ಲ ಹರಡಿರೋದು. ವಾಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್. ಇದು ಯಾಕೆ ಹಿಂಗಾಗಿದೆ ಅಂದರೆ 1 ವರ್ಷದಿಂದ ನಾವು ಸೈನ್ಸ್ ಬಿಟ್ಬಿಟ್ಟು ಬೇರೆದೆಲ್ಲ ಮಾತಾಡ್ಕೊಂಡು ಬಂದಿರೋದಕ್ಕೆ ಇದು ಜಾಸ್ತಿ ಇದಾಗಿರೋದು. ಯಾಕಂದರೆ ಈ ಪ್ರೀ ಸಿಂಪ್ಟಮೆಟಿಕ್ ಸ್ಪ್ರೆಡ್ ಅಂದರೆ ಏನು ಅಂತ ಜನರಿಗೆ ಗೊತ್ತಿಲ್ಲ. ಈಗ ಏನು ಮಾಡ್ತಾರೆ, ಅವ್ರು ಯಾರು ಸಿಂಪ್ಟಮ್ಸ್ ಹರಡಿ ಯಾರು ಸಿವಿಯರಿಟಿ ಬೇಗ ಟೆಸ್ಟ್ ಮಾಡ್ಕೊಳ್ಳಿ ಏನೋ ಪಲ್ಸ್ ಆಕ್ಸಿಮೀಟರ್ ಯೂಸ್ ಮಾಡಿ ಸಿಂಡ್ರೋಮಿಕ್ ಅಪ್ರೋಚ್ ಹೋಗಿ ಅಂದರೆ ಇಲ್ಲ, ಸ್ವ್ಯಾಬ್ ಟೆಸ್ಟ್ ಮಾಡ್ತೀನಿ. ಓಕೆ, ಸ್ವ್ಯಾಬ್ ಟೆಸ್ಟ್ ಮಾಡಿ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ. ಬಟ್ ಯಾರು ಸಿಕ್ಕಾಗ್ತಿದ್ರೆ ಅವ್ರಿಗೆ ಬೇಗ ಗಮನ ಕೊಡಿ, ಅದನ್ನ ಮಾಡ್ತಿಲ್ಲ. ಮತ್ತೆ ಅದೇ ವ್ಯಾಮೋಹ, ಸ್ವ್ಯಾಬು ರಿಪೋರ್ಟ್ ಬಂದಿಲ್ಲ, ನೆಗೆಟಿವ್. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ತುಂಬ ಪ್ರಾಕ್ಟಿಕಲ್ ಅಪ್ರೋಚ್ ಇರಬೇಕು, ತುಂಬ ಸ್ವಲ್ಪ ಫಾಸ್ಟ್ ಆಗಿರ್ಬೇಕು. ನಾವು ವೈರಸ್ 5G ಸ್ಪೀಡಲ್ಲಿದೆ, ನಾವಿನ್ನು 2G 3G ಸ್ಪೀಡಲ್ಲಿ ಇದ್ದೀವಿ. ಅಲ್ಲೇ ಮ್ಯಾಚ್ ಆಗ್ತಿಲ್ಲ. ಆ ಸ್ಪೀಡಿಗೆ ನಾವು ಬರಬೇಕು. ಡಾಕ್ಟರ್ ಸತ್ತೂರ್ ಏನೋ ಹೇಳ್ತಿದ್ರಿ, ಪ್ಲೀಸ್. ನಾನು 2-3 ವಿಷಯ ಹೇಳ್ತಾ ಇದ್ದೇನೆ ನಿಮಗೆ. ಮೊನ್ನೆ ಒಂದು ಬಾಗಲಕೋಟೆಯಲ್ಲಿ ಒಂದು ಫ್ಯಾಮಿಲಿ 19 ಜನರಿಗೇನು ಕೋವಿಡ್ ಬಂದಿದೆ. 19 ಜನರಲ್ಲಿ 7 ಜನ ಅಡ್ಮಿಟ್ ಆಗಿದ್ದಾರೆ, ಉಳಿಕೆ ಜನ ಮನೆಯಲ್ಲಿದ್ದಾರೆ. ಇವ್ರನ್ನ ನೋಡ್ಕೊಳ್ಳೋಕ್ಕೆ ಅಂಥೇಳಿ ದೊಡ್ಡ ಶ್ರೀಮಂತ ಮನೆತನ, ಇವ್ರನ್ನ ನೋಡ್ಕೊಳ್ಳೋಕ್ಕೆ ಅಂಥೇಳಿ ಇವರ ಹಳೆಯ ಬೆಂಗಳೂರಿಂದ ಬಂದಿದ್ದಾನೆ. ಯಾರಪ್ಪ 19 ಜನರನ್ನು ನೋಡೋಕೆ ಯಾರೂ ಇಲ್ಲ, ನಾ ಹೋಗ್ತೇನಂತ. ಅವನಿಗೂ 4-5 ದಿನ ಪಾಸಿಟಿವ್ ಆಗಿದ್ದಾನೆ, ಅವನು ಅಡ್ಮಿಟ್ ಆಗಿದ್ದಾನೆ. ನಾನು ಹೇಳ್ತಕ್ಕಂಥ ವಿಷಯ ಅಂದರೆ, ಒಬ್ಬರಿಗೆ ಬಂದಿದೆ, ನೀವಂದ್ರಲ್ಲ ಈ ತಾಯಿ ಜೊತೆಗೆ ಇರ್ತಾರೆ, ಅವ್ರಿಗೆ ಹೋಗಲಿಕ್ಕೆ ಆಟೋದಲ್ಲಿ 3-4 ಜನ ಇರ್ತಾರೆ. ದೇ ಆರ್ ಆಲ್ ಪೊಟೆನ್ಷಿಯಲಿ ಪಾಸಿಟಿವ್ ಪೇಷಂಟ್ಸೇ ಅವರು ಆ್ಯಕ್ಚುಲಿ. ಇನ್ನೇನು ಎಸಿಂಪ್ಟಮ್ಯಾಟಿಕ್, ಕೆಲವರು ಎಸಿಂಪ್ಟಮ್ಯಾಟಿಕ್ ಆಗಿ ಉಳಿತಾರೆ ಆ್ಯಂಡ್ ದೇ ಬಿಕಮ್ ಸ್ಪ್ರೆಡರ್ಸ್. ಇದು ಫಂಡ ಭಾಳ ಸಿಂಪಲ್ ಅದೇ ವೈರಲ್ ಇನ್ಫೆಕ್ಷನಲ್ಲಿ. ಒಂದೇದ್ದು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಅವರು ಒಂದು RT-PCR ನೆಗೆಟಿವ್ ಬಗ್ಗೆ ಹೇಳಿದರು. ಅದಕ್ಕೆ ಇವತ್ತು ಲಾ ಚೇಂಜ್ ಆಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಇವತ್ತಿನಿಂದ ನಮಗೆ ಸರ್ಕ್ಯುಲೇಷನ್ ಕಳಿಸಿದ್ದಾರೆ. ಈವನ್ ಇಫ್ RT-PCR ಇಸ್ ನೆಗೆಟಿವ್, ಅಡ್ಮಿಟ್ ದೆಮ್ ಇನ್ ರಿಲೇಟೆಡ್ ವಾರ್ಡ್ಸ್, ಸಾರಿ ವಾರ್ಡ್ ಆರ್ CCC ವಾರ್ಡ್. ಇದು ಯಾಕೆ ಬಂತು ಅಂದರೆ, ನಾವು ಮಾಡತಕ್ಕಂಥ RT-PCR ಇದು 2019 ತಯಾರಾಗಿದ್ದು. ಈಗ ಹಬ್ಬುತ್ತಾ ಇರೋದು ಡಬಲ್ ಮ್ಯೂಟೇಷನ್. ಸೊ ಡಬಲ್ ಮ್ಯೂಟೇಷನ್ ವೈರಸ್ ಏನಿದೆ ಈ RT-PCR ಪಿಕಪ್ ಆಗಲಿಕ್ಕಿಲ್ಲ. ಯಾಕಂದ್ರೆ ಆ ಜಿನೋಮ್ ಸೀಕ್ವೆನ್ಸ್ ಇದ್ರಾಗ ಆ್ಯಡ್ ಆಗಿಲ್ಲ ಇನ್ನು. ಹೀಗಾಗಿ RT-PCR ನೆಗೆಟಿವ್ ಇದ್ರೂ ಕೂಡ ಪೇಷಂಟ್ ಮೇ ಬಿ ಹ್ಯಾವಿಂಗ್ ಕ್ವೈಟ್ ಎ ಸಿವಿಯರ್, ಮಾಡ್ರೇಟ್ ಟು ಸಿವಿಯರ್ ಕೋವಿಡ್. ಹೀಗಾಗಿ ಸೆಂಟ್ರಲ್ ಗೌರ್ಮೆಂಟ್ ನಿನ್ನೆ ಬಂದಿದೆ ರೂಲ್, ಅದು ಅಡ್ಮಿಟ್ ಎನಿ ಪೇಷಂಟ್ ಹೂ ಹ್ಯಾಸ್ ಆಲ್ ಸಿಂಪ್ಟಮ್ಸ್. ಅವಾಗ RT-PCR ಇಲ್ದಾನೆ ಡಿ-ಡೈಮರ್ ಬ್ಲಡ್ ಟೆಸ್ಟ್, CRP ಬ್ಲಡ್ ಟೆಸ್ಟ್, ಫೈಬ್ರಿನೋಜನ್ ಬ್ಲಡ್ ಟೆಸ್ಟ್, ಲಂಗ್ ಲೀಜನ್ಸ್ ಇದೆಲ್ಲ ಇತ್ತು ಅಂತಂದರೆ ಅಡ್ಮಿಟ್ ಹೆಮ್. ಅವಾಗ ಅದು RT-PCR ಜಾಸ್ತಿ ಡಿಟೆಕ್ಟ್ ಆಗ್ತಿತ್ತು ಅಂದ್ರೆ, ನೀವು ನಾವು 60-40 ಮಾತಾಡೋದ್ವಲ್ಲ, 70-30 ಇತ್ತು ನಿಖಿಲ್. ಅವಾಗಲೂ ಕೂಡ 70-30 ಅಂದ್ರೆ 70 ಫಾಲ್ಸ್ ನೆಗೆಟಿವ್ಸ್ ಅಂತೀರಾ? 30% ಪಿಕಪ್ ಆಗ್ತಿತ್ತು. ನಿಜ, ನಾನು ಅವಾಗ್ಲಿಂದ ಫರ್ಮ್ ಆಗಿದ್ದೀನಿ ಈ ಪಾಯಿಂಟ್ ಮೇಲೆ. ನಂಗೆ ತುಂಬಾ ಜನ ಕಿಂಡಲ್ ಮಾಡಿದ್ರು, ಅವಮಾನ ಮಾಡಿದ್ರು, ಸ್ಟಿಲ್ ಐ ಆಮ್ ಫರ್ಮ್. ನಾನು ಯಾಕಂದ್ರೆ ನಮ್ಮ ಜನರಿಗೆ ನಿಜ ಹೋಗ್ಬೇಕು ಅಂತ ನಾನು ಅವತ್ತಿಂದ ಫರ್ಮ್ ಆಗಿದ್ದೀನಿ. ನಾನು ತುಂಬ ಸ್ವಲ್ಪ ನೋವಾಗಿದೆ ಮನಸ್ಸಿಗೆ, ಸ್ಟಿಲ್
ಯಾಕಂದರೆ ನಾನು ಎಷ್ಟೊಂದು ಜನ ಸಾಯೋದು ನನ್ನ ಕಣ್ಣಾರೆ ನೋಡಿದ್ದೀನಿ ಈ ಒಂದು ಮೂರ್ಖತನದಿಂದ, ಈ ಒಂದು ಅವೈಜ್ಞಾನಿಕ ಪದ್ಧತಿಯಿಂದ. ಅದಕ್ಕೆ ನಾನು PILೂ ಕೂಡ ಹಾಕಿದ್ದು. ಸ್ಟಿಲ್ ಐ ಆಮ್ ಫರ್ಮ್ ಇವನ್ ಟಿಲ್ ಟುಡೇ. ಅಲ್ಲ, ದುರದೃಷ್ಟದ ವಿಷಯ ಅಂದ್ರೆ ನಿಮ್ PILಗೆ ಸರ್ಕಾರ ಇನ್ನೂ ರಿಪ್ಲೈ ಮಾಡಿಲ್ಲ. ಕೋರ್ಟ್ ಏನ್ ಹೇಳ್ತು ಅಂದ್ರೆ, ನೋಡಪ್ಪ ಇದು ಪಾಲಿಸಿ ಡಿಸಿಷನ್, ಇದು ಕೋರ್ಟ್ ಆದೇಶ ಕೊಡಕ್ಕಾಗಲ್ಲ, ಪಾಲಿಸಿ ಡಿಸಿಷನ್ ಇದು ಆಡಳಿತಾನೇ ಹೇಳಬೇಕು ಅನ್ನೋ ಒಂದು ಮಾತನ್ನು ಹೇಳ್ತು. ಬಟ್ ಆಡಳಿತ ನಿಮ್ಗೆ ಇನ್ನೂ ಉತ್ತರ ಕೊಡದೇ ಇರೋದೇ ಒಂದು ದುಸ್ಥಿತಿ, ಒಂದು ದುರಾದೃಷ್ಟ. ಸಿಂಡ್ರೋಮಿಕ್ ಅಪ್ರೋಚ್ ಬಂತು October 15th ಬಂದಿತ್ತು, ಬಟ್ ಎಲ್ಲೋ ಒಂದ್ ಕಡೆ ಜನರಿಗೆ ತಲುಪಿಲ್ಲ ವಿಷಯ. ಎಷ್ಟೊಂದು ಜನ ಇವತ್ತು ನೀವು ಕೆಲವು ವಾಟ್ಸ್ಆಪ್ ವಿಡಿಯೋಸ್ ಎಲ್ಲ ನೋಡಿರ್ಬೋದು, ಸ್ವಾಬ್ ನೆಗೆಟಿವ್ ಸರ್ ಕೊರೋನಾ ಅಂತಿದ್ದಾರೆ. ಸಿ ದಟ್ಸ್ ವಾಟ್, ನಾವೆಲ್ಲೋ ಒಂದ್ ಕಡೆ ಸೈನ್ಸ್ನೇ ಮುಟ್ಟಿಲ್ಲ, ಜನರಿಗೆ ಮುಟ್ಟಿಲ್ಲ. ಅವ್ರು ಓಕೆ ಅಪ್ಪ ನಿಮ್ ತಂದೆ ಸರ್ ಎಲ್ರು ಡಾಕ್ಟರ್ ಚೇತನ್ ಕುಮಾರ್ ಅಲ್ಲ ಸರ್, ಪಾಪ ಸಾಮಾನ್ಯ ಜನರಿದ್ದಾರೆ, ಅವ್ರಿಗೇನೋ ಅವ್ರು ತಿಳ್ಕೊಂಡ್ ಬಂದಿರೋದು ಇಷ್ಟು. ಈಗ ನಮ್ಮ ಮೂಲಕ ನೀವು ಪದೇ ಪದೇ ಹೇಳ್ತಿದ್ದೀರಿ, ನಾವು ಹೇಳ್ತಿದೀವಿ, ಈಗ ಜನರಿಗೆ ಗೊತ್ತಾಗಬೇಕು ಸ್ವಾಬ್ ಒಂದೇ ಅಲ್ಲಪ್ಪ ಬೇರೆ ರೀತಿನೂ ಇದೆ ಅಂತ. ಡಾಕ್ಟರ್ ಛಾಯಾ, ಮನೆಯಲ್ಲೇ ಮಾಸ್ಕ್ ಹಾಕೊಳ್ಳಿ, ಇದೊಂದು ಹೊಸದು. ಹೊರಗೆ ಹೋಗಿ ಬರೋರು ಎಸ್ಪೆಷಲಿ ಮನೆಯಲ್ಲೇ ಮಾಸ್ಕ್ ಹಾಕೊಳ್ಳಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮನೆಯಲ್ಲೇ ಹಾಕೊಂಡ್ರು ಕೂಡ ಯಾವ ರೀತಿಯ ಮಾಸ್ಕ್? ಮನೇಲೇ ಹಾಕ್ಕೊಳ್ಳೋದಂದರೆ, ಇವಾಗ ಮನೇಲಿ ಯಾರಾದರೂ ಸಿಂಪ್ಟಮ್ಯಾಟಿಕ್ ಪೇಷಂಟ್ಸ್ ಇತ್ತು ಅಥವಾ ಮೈಲ್ಡ್ ಡಿಸೀಸ್ ಇತ್ತು ಅಂದರೆ ಖಂಡಿತ ಮಾಸ್ಕ್ ಹಾಕ್ಕೊಳ್ಳೋದು ತುಂಬಾ ಉಪಯೋಗ. ಅದನ್ನು ಮನೇಲಿರ್ತಕ್ಕಂಥ ಬೇರೆಯವ್ರಿಗೆ ಸ್ಪ್ರೆಡ್ ಮಾಡೋದು ತುಂಬ ಕಡಿಮೆ ಮಾಡ್ಬೋದು ಮಾಸ್ಕ್ ಹಾಕ್ಕೊಳ್ಳೋದ್ರಿಂದ. ಈಗ ನಾನು ಹೊರಗೆ ಬರ್ತೀನಿ, ಆಫೀಸಲ್ಲಿ ಕೆಲಸ ಮಾಡ್ತೀನಿ, ಇಲ್ಲಿ ಹೊರಗೆ ಹೋಗಿ ಒಂದೊಂದು ಸತಿ ಯಾರನ್ನಾದ್ರೂ ಮೀಟ್ ಮಾಡೋಕ್ಕೆ ಹೊರಗೆ ಹೋಗ್ತೀನಿ, ಮತ್ತೆ ಮನೆಗೆ ಹೋಗ್ತೀನಿ. ಮನೆಯಲ್ಲಿ ಮಕ್ಕಳು ಇದ್ದಾರೆ, ವಯಸ್ಸಾದವರು ಇದ್ದಾರೆ. ಸೊ ನಾನು ಮಾಸ್ಕ್ ಹಾಕೋಬೇಕಾ? ಮಾಸ್ಕ್ ಹಾಕ್ಕೊಳ್ಳೋದ್ಕಿಂತ ಸೋಷಿಯಲ್ ಡಿಸ್ಟೆನ್ಸಿಂಗ್ ತುಂಬಾ ಇಂಪಾರ್ಟೆಂಟ್, ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮಾಸ್ಕ್ ಹಾಕೊಳ್ಳೋದು ಕ್ಲಾತ್ ಮಾಸ್ಕ್ ಓಕೆ, ಬಟ್ ಸರ್ಜಿಕಲ್ ಮಾಸ್ಕ್ ಬೆಟರ್. ಸೊ ಫಿಲ್ಟ್ರೇಷನ್ ತುಂಬ ಜಾಸ್ತಿ. ಮನೆಯಲ್ಲಿ ಯಾರೋ ಒಬ್ರು ಐಸೋಲೇಟ್ ಆಗ್ತಿದ್ದಾರೆ, ಒಂದು ಪಾಸಿಟಿವ್ ಕೇಸ್ ಇದೆ ಮನೆಯಲ್ಲಿ, ಯಾರೋ ಐಸೋಲೇಟ್ ಆಗ್ತಿದ್ದಾರೆ, ಅಂತ ಟೈಮಲ್ಲಿ ಮಾಸ್ಕ್ ಬಳಕೆ, ಐಸೋಲೇಟ್ ಆಗ್ತಿರೋರು ಕಡ್ಡಾಯವಾಗಿ ಬಳಸಬೇಕು. ಅವ್ರೊಂದು ರೂಮಲ್ಲಿ ಇದ್ರೂ ಕೂಡ ಅಲ್ಲಿ ಬಳಸಬೇಕಾ? ಹೌದು, ರೂಮಲ್ಲಿ ಇತ್ತು ಅಂತಂದರೆ ಇವಾಗ ಸಪ್ರೇಟಾಗಿ ಯೂಶಲಾಗಿ ಸ್ವಲ್ಪ ಮನೆಯೆಲ್ಲ ಚೆನ್ನಾಗಿ ಅಂದರೆ ದೊಡ್ಡ ಮನೆ ಇದೆ, ಕ್ರಾಸ್ ವೆಂಟಿಲೇಷನ್, ಸಪ್ರೇಟ್ ವಾಶ್ರೂಮ್ ಇದೆ ಅಂದರೆ ಅದು ಸೋಂಕಿತ ರೋಗಿನ ಸಪ್ರೇಟಾಗಿ ಅಲ್ಲಿಡೋದು ತುಂಬ ಒಳ್ಳೆಯದು. ಸೊ ಹೈ ರಿಸ್ಕ್ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಇತ್ತು ಅಂದರೆ, ಈಗ ವಯಸ್ಸಾದವರು ಇಲ್ಲ ಮಲ್ಟಿಪಲ್ ಕೋಮಾರ್ಬಿಡಿಟೀಸ್ ಅಂತ ಏನು ಹೇಳ್ತೀವಿ, ಶುಗರ್ ಇರೋದು, BP ಇರೋದು, ಅಥವಾ ಯಾವುದಾದ್ರು ಬೇರೆ ಕಾಯಿಲೆಯಿಂದ ಬಳಲ್ತಾ ಇರೋದು, ಅವ್ರನ್ನ ಈ ಸೋಂಕಿತ ರೋಗಿನ ನೋಡ್ಕೊಳ್ಳೋಕ್ಕೆ ನೇಮಿಸಬಾರ್ದು. ಸ್ವಲ್ಪ ಬೇರೆಯವ್ರನ್ನ ಒಬ್ಬ ವ್ಯಕ್ತಿನ ನೇಮಿಸಬೇಕು ಸೋಂಕಿತ ರೋಗಿನ ನೋಡ್ಕೊಳ್ಳೋಕೆ. ಆ ವ್ಯಕ್ತಿ ಅವ್ರು ಮಾತ್ರ ಅಂದರೆ ರೋಗಿಗೆ ಅವಶ್ಯಕತೆ ಏನಿದೆ, ಇವಾಗ ಊಟ ಆಗಿರ್ಬೋದು, ಅಥವಾ ಇವಾಗ ರೋಗಿಗೆ ಸಪ್ರೇಟಾಗೇನೆ ಪ್ಲೇಟು, ಇದೆಲ್ಲನೂ ಯೂಸ್ ಮಾಡೋದು, ರೋಗಿಗೆ ಅವಶ್ಯಕತೆ ಏನೇನಿದೆಯೋ ಅದನ್ನು ಪೂರೈಸೋಕ್ಕೆ ಒಬ್ಬ ಮನುಷ್ಯನ ನೇಮಕ ಮಾಡಬೇಕು. ಅವರು ಹೈ ರಿಸ್ಕ್ ಇರಬಾರ್ದು. ಸೊ ಅವರು ಕಡ್ಡಾಯವಾಗಿ ಮಾಸ್ಕ್ ಹಾಕೊಳ್ಳಬೇಕು. ಅಂದ್ರೆ ಅವರು ಮಧ್ಯ ವಯಸ್ಕರವ್ರು ಇರಬೇಕು, ಹಿರಿಯ ವಯಸ್ಸವರು ಅಂದ್ರೆ ಹೈ ರಿಸ್ಕ್ ಅಂದ್ರೆ ಇವಾಗ ಎಕ್ಸಾಂಪಲ್ ಹೇಳ್ತೀನಿ, ಶುಗರ್ ಇರ್ಬೋದು, BP ಇರ್ಬೋದು, ಅಥವಾ ಬೇರೆ ತರದ್ ಯಾವ್ದಾದ್ರು ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಿರ್ಬೋದು, ಆ ತರ ವ್ಯಕ್ತಿಗಳನ್ನ ನೇಮಿಸಬಾರ್ದು. ಇನ್ನೊಂದು ವಿಷಯ ನಿಖಿಲ್ ಅವರೇ, ನಾನು ಇನ್ನೊಂದು ವಿಷಯ ಹೇಳ್ತಿದ್ದೇನೆ. ಫಸ್ಟ್ ಪ್ಯಾಂಡಮಿಕ್ಕಿಂದ ಏನಾದರೂ ಎಲ್ಲ RT-PCR ರಿಪೋರ್ಟ್ನಲ್ಲಿ ಅಥವಾ ವಾಟ್ ಎವರ್ ರಿಪೋರ್ಟ್ಸ್ನಲ್ಲಿ ಈ ಫಾಲ್ಸ್ ನೆಗೆಟಿವ್ಸ್ನ ಮೆನ್ಷನ್ ಮಾಡಬೇಕಿತ್ತು ಬೋಲ್ಡಾಗಿ. ಇದನ್ನು ಫಾಲ್ಸ್ ನೆಗೆಟಿವ್ ಅಂದರೆ ನೆಗೆಟಿವ್ ಬಂದರೆ ನೆಗೆಟಿವ್ ಅಲ್ಲ, 30 to 40% ವಾಟ್ ಎವರ್ ಫಾಲ್ಸ್ ನೆಗೆಟಿವ್ ಇರಬಹುದು. ದಯವಿಟ್ಟು ಈ ರಿಪೋರ್ಟ್ ಕಾದುಕೊಂಡು ನಿಮ್ಮ ಆರೋಗ್ಯದ ಕಡೆ ನಿರ್ಲಕ್ಷಿಸುವ ವಾರ್ನಿಂಗ್ ಮೆಸೇಜ್ ಬೋಲ್ಡ್ ಆಗಿ ಹಾಕಬೇಕಿತ್ತು. ಯಾಕಂದರೆ ಇವತ್ತು ಮುಂದುವರಿತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಿಂದ ಹೋಗಿರೋ ಒಂದು ಮಿಸ್ಕಮ್ಯುನಿಕೇಶನ್, ಅನ್ಸೈಂಟಿಫಿಕ್ ಅಪ್ರೋಚು ಯಾವ ರೀತಿ ತಂದಿಟ್ಟಿದೆ. ಎಷ್ಟು ಈಗ ಆ ವಿಷಯ ಶುರು ಮಾಡಿದ್ರೆ ಬೇರೆ ಕಡೆ ಹೋಗ್ಬಿಡುತ್ತೆ, ಬಟ್ ಹಿಂದೆ ಒಂದು ಲಾಬಿ ಇದೆ ಅಂದ್ರೆ ಅದೇನು ತಪ್ಪಾಗೋದಿಲ್ಲ. ಅದ್ರ ಬಗ್ಗೆ ಜಾಸ್ತಿ ಮಾತಬೇಡ, ಈಗ ಡೈವರ್ಟ್ ಆಗ್ಬಿಡ್ತೀವಿ. ಡಾಕ್ಟರ್ ನಯನ, ಈಗ ನೀವು ಸಾಂಕ್ರಾಮಿಕ ರೋಗ ತಜ್ಞರು, ಸಾಂಕ್ರಾಮಿಕ ರೋಗ ಯಾವ ರೀತಿ ವರ್ತನೆ ಇರುತ್ತೆ ಅದರದ್ದು ಅಂತ ನಿಮಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಈಗ ಸಾಕಷ್ಟು ವರದಿಗಳಿದೆ, ದ ವೈರಸ್ ಇಸ್ ನಾವ್ ಏರ್ಬೋರ್ನ್, ಗಾಳಿಯಲ್ಲಿದೆಯಪ್ಪ ವೈರಾಣು ಅಂತ. ಅಂದರೆ ಈ ಡ್ರಾಪ್ಲೆಟ್ಸ್ಗಳು ಇದೆಲ್ಲ ಗಾಳಿಲೇ ಇದೆ. ನೀವೇನು ಹತ್ರ ಹೋಗಿ ಪ್ರಾಥಮಿಕ ಸಂಪರ್ಕಿತರು, ಕ್ಲೋಸ್ಡ್ ಏರಿಯಾ 3 ಅಡಿ ಅಥವಾ 2 ಅಡಿ ದೂರದಲ್ಲಿ ಮಾತ್ರ ನಿಂತು ನೀವು ಮಾತಾಡಿದ್ರಿ, ಅದಕ್ಕೇನೆ ನಿಮಗೆ ಬಂತು, ಅವೆಲ್ಲ ಸುಳ್ಳು. ಈಗ ಇಟ್ ಈಸ್ ಏರ್ಬೋರ್ನ್, ಗಾಳಿಯಲ್ಲಿದೆ ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವೇನ್ ತಿಳ್ಕೊಂಡಿದ್ದೀರಿ ಇದ್ರ ಬಗ್ಗೆ? ಪ್ರಾಕ್ಟಿಕಲಿ ಸ್ಪೀಕಿಂಗ್, ಏನು 1-2 ತಿಂಗಳಲ್ಲಿ ನಾವು ಇದು ಏರ್ನಲ್ಲಿ ಇದೆ, ಇಷ್ಟು ಜನ ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳೋದು ಎಷ್ಟು ನಿಜ, ಅದ್ರ ಬಗ್ಗೆ ನನ್ಗೆ ನಂಬಿಕೆ ಇಲ್ಲ. ಯಾಕೆಂದ್ರೆ ಇಂಡಿಯಾದಂತ ಕಂಟ್ರಿನಲ್ಲಿ ಇಷ್ಟು ಹೈಲಿ ಪಾಪ್ಯುಲೇಟೆಡ್ ಇರುವಂತ ಜಾಗದಲ್ಲಿ ನಿಮ್ಗೆ ಏರ್ ಬಾರ್ನ್ ಇತ್ತು ಅಂದ್ರೆ ಇವಾಗಿರೋ ಇನ್ಫೆಕ್ಷನ್ ರೇಟ್ ಕೂಡ ಕಡಿಮೆ ಅಂತ ಅನ್ಸುತ್ತೆ. ಬಿಕಾಸ್ ಎಲ್ರು ಕಾಮನ್ ಆಗಿ ಉಸಿರಾಡ್ತಾ ಇದೀವಿ ಗಾಳಿನ, ನಾವ್ ತುಂಬಾ ಡಿಸ್ಟೆನ್ಸ್ ಅಲ್ಲಿ ಏನಿಲ್ಲ. ಸೊ ಒಂದು ಸ್ಕ್ವೇರ್ ಫೀಟ್ ಒಂದು ಏರಿಯಾದಲ್ಲಿ ನಾವ್ ಇರುವಂತಹ ಜನಸಂಖ್ಯೆ ಎಷ್ಟೋ ಕಡೆ ಒಂದು ಇಡೀ ಊರ್ನಲ್ಲಿ ಇಲ್ಲ.
ಹಂಗಿರುವಾಗ ನೀವು ಏರ್ ನಲ್ಲಿ ಇದೆ ಅಂತ ಹೇಳಿದ್ರೆ ಇನ್ಫೆಕ್ಷನ್ ರೇಟ್ ತುಂಬಾ ಜಾಸ್ತಿ ಆಗೋದು. ಸೊ ಜನಕ್ಕೆ ನಾವು ಉಸಿರಾಡೋದೇ ತಪ್ಪಾ ಅಂತ ಏನೋ ಕಾನ್ಶಿಯಸ್ನೆಸ್ ಬರಬಹುದು ಈ ಸಂದೇಶ. ಸಿ ದಟ್ಸ್ ಇಸ್ ವಾಟ್ ಸಂಧ್ಯಾ ಅವರಲ್ಲ ಅವ್ರ ಹೆಸರು ಇಲ್ಲ ಡಾಕ್ಟರ್ ನಯನ ಅವರೇ, ಅದಕ್ಕೆ ಡೆಲ್ಲಿ CDC ರಿಪೋರ್ಟ್ ನೀವು ಡೆಲ್ಲಿದು ಸೀರೋ ಸರ್ವೆ ಸ್ಯಾಂಪಲ್ ರಿಪೋರ್ಟ್ ನೀವು ನೋಡಿರ್ಬೋದು. 40 crores ಆರ್ ಹ್ಯಾವಿಂಗ್ ಆಂಟಿಬಾಡೀಸ್ ಅವ್ರದ್ದು ಎಸ್ಟಿಮೇಟ್ ಪ್ರಕಾರ. ಸೊ ಅದು ಹೆಂಗಾಗಿ ಚಾನ್ಸಸ್ ಸ್ವಲ್ಪ ಏರ್ಬೋನ್ ಇರ್ದಿದ್ದಕ್ಕೆ ಅದು ಚಾನ್ಸಸ್ ಇರೋದು. ಸೊ ಎಲ್ಲೋ ಒಂದು ಕಡೆ ನೋಡಿ, ಮತ್ತೆ CDC ಇಸ್ ವೆರಿ ಕ್ಲಿಯರ್ ಆನ್ ಸರ್ಫೇಸ್ ಟ್ರಾನ್ಸ್ಮಿಷನ್. ದಟ್ಸ್ ವೈ ಮೆನಿ ಡಾಕ್ಟರ್ಸ್, ಫಿಸಿಷಿಯನ್ಸ್ ಅಂಡ್ ಚೆಸ್ಟ್ ಫಿಸಿಷಿಯನ್ಸ್ ಆರ್ ನಾಟ್ ವೇರಿಂಗ್ PPE. ನಮ್ಮ ವೀಕ್ಷಕರಿಗೆ CDC ಅಂದ್ರೆ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್, ಅದು ಒಂದು ಸರ್ಕಾರಿ ಸಂಸ್ಥೆ. ಈ ರೀತಿಯ ಸಂದರ್ಭದಲ್ಲಿ ಅವ್ರದೇ ಆದಂತಹ ಸಂಶೋಧನೆ ನಡೆಸ್ತಾರೆ, ಸಮೀಕ್ಷೆಗಳು ನಡೆಸ್ತಾರೆ. ನಡೆಸೋದ್ರ ಮೂಲಕ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಆ ಮಾಹಿತಿ ಪಡ್ಕೊಂಡು ಮುಂದಿನ ಹೆಜ್ಜೆ ಏನು ಅಂತ ನಿರ್ಧಾರಗಳಾಗ್ತವೆ. ಸೊ ಕ್ಲಿಯರ್ ಆಗಿ ಹೇಳಿದ್ದಾರೆ, ಸರ್ಫೇಸ್ ಇಂದ ಒಂದು ಫೋಮೈಟ್ ಟ್ರಾನ್ಸ್ಮಿಷನ್ ಇಸ್ ವೆರಿ ವೆರಿ ನೆಗ್ಲಿಜಿಬಲ್. ಹಂಗೇನಾದ್ರೂ ಆದ್ರೆ ಕಣ್ಣು ಬಾಯಿ ಮೂಗು ಮುಟ್ಟೋದ್ರಿಂದ ಎಲ್ಲೋ ಒಂದು ಕಮ್ಮಿ ಪ್ರಮಾಣದಲ್ಲಿ ಸರ್, ಈ ಕಣ್ಣಿನ ಬಗ್ಗೆ ಒಂದು ಪ್ರಶ್ನೆ ಸರ್. ಇಲ್ಲಿ ನೋಡಿ, ನಮ್ಮ ಕ್ಯಾಮ್ರಾಮ್ಯಾನ್ ಇಲ್ಲಿ ಫೇಸ್ ಶೀಲ್ಡ್ ಹಾಕೊಂಡಿದ್ದಾನೆ. ಅದೇನಕ್ಕೆ ಅಂದ್ರೆ ಅವ್ನು ಮಾಸ್ಕು ಹಾಕಿದ್ದಾನೆ, ಮತ್ತೆ ಫೇಸ್ ಶೀಲ್ಡ್ ಕೂಡ. ಏನಕ್ಕೆ ಅಂದ್ರೆ ನಾನು ಮುಂದೆ ಇರೋರು ಮಾತಾಡ್ಬೇಕಾದ್ರೆ ಅಕಸ್ಮಾತ್ ಅದು ನೋಸ್ ಅಂಡ್ ಮೌತ್ ಹೋಗಲ್ಲ, ಎಂಟ್ರಿ ಪಾಯಿಂಟ್ ಇದೆರಡೂ ನಾನು ಮಾಸ್ಕ್ ಹಾಕಿ ಕವರ್ ಮಾಡಿದ್ದೀನಿ, ಬಟ್ ಕಣ್ಣಿಗೆ ಹೋದ್ರೆ ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲಿ ನೋಡ್ತಾ ಇದ್ದೀನಿ ನಾನು, ಡಾಕ್ಟರ್ ಸತ್ತೂರ್ ಕೂಡ ಒಂದು ಫೇಸ್ ಶೀಲ್ಡ್ ಹಾಕಿದ್ದಾರೆ. ಆಕ್ಚುಲಿ ಡಾಕ್ಟರ್ ಸತ್ತೂರಿಂದಾನೇ ಶುರು ಮಾಡೋಣ. ಡಾಕ್ಟರ್ ಸತ್ತೂರ್, ಕಣ್ಣಿಗೆ ಡ್ರಾಪ್ಲೆಟ್ಸ್ ಟಚ್ ಆಗಿ ಅಥವಾ ಕಾಂಟ್ಯಾಕ್ಟ್ ಅಲ್ಲಿ ಬಂದು ಪಾಸಿಟಿವ್ ಆಗುವಂತಹ ಸಾಧ್ಯತೆ ಎಷ್ಟಿದೆ? ಫೇಸ್ ಶೀಲ್ಡ್ ಮತ್ತೆ ಸನ್ ಗ್ಲಾಸಸ್ ಹಾಕ್ತಾರೆ, ಮತ್ತೆ ಪ್ರೊಟೆಕ್ಟಿವ್ ಗ್ಲಾಸಸ್ ಹಾಕ್ತಾರೆ, ಇದರ ಅವಶ್ಯಕತೆ ಎಷ್ಟಿದೆ? ಕರೆಕ್ಟ್, ದಿಸ್ ಇಸ್ ಎ ವೆರಿ ಗುಡ್ ಕ್ವೆಶ್ಚನ್. ಕಣ್ಣು, ಮೂಗು, ಬಾಯಿ ಈ ಮೂರರಿಂದ ಸ್ಪ್ರೆಡ್ ಆಗೋದು. ಅಂದ್ರೆ ಎಂಟ್ರಿ ಪಾಯಿಂಟ್ಗಳು ಅಗ್ದಿ ಹೈಯೆಸ್ಟ್ ಈಸ್ ಥ್ರೂ ನೋಸ್ ಅಂಡ್ ಮೌತ್. ಇದ್ರದ್ದು ಓನ್ಲಿ 25% ಈಸ್ ಥ್ರೂ ದ ಐಸ್. ರೈಟ್. ಸೊ ಪಾಸಿಬಿಲಿಟಿ ಈಸ್ ಆಲ್ಮೋಸ್ಟ್ 75% ನೋಸು ಮತ್ತು ಬಾಯಿಯಿಂದ. ಕಣ್ಣಿನಿಂದ ಸ್ಪ್ರೆಡ್ ಆಗ್ತಕ್ಕಂಥ ಪಾಸಿಬಿಲಿಟಿ ಕೇವಲ 25%. ಅದಕ್ಕೆ ಇದು ಒನ್ ಆಫ್ ದಿ ಸೇಫ್ಟಿ ಪ್ರಿಕಾಷನ್ಸ್, ವೇರಿಂಗ್ ಗ್ಲಾಸಸ್ ಫಾರ್ ಎಕ್ಸಾಂಪಲ್. ದ್ಯಾಟ್ಸ್ ವೈ ನಿಮ್ಮ ಕಿಟ್ ಜೊತೆಗೆ ಗ್ಲಾಸ್ ಬಂದೇ ಬಿಡುತ್ತೆ. ಅದೇನು ಅಗದಿ ಹೈ ಕ್ವಾಲಿಟಿ ಗ್ಲಾಸ್ ಅಲ್ಲ, ಇಟ್ ಜಸ್ಟ್ ಪ್ರೊಟೆಕ್ಟ್ಸ್ ಯುವರ್ ಐಸ್ ಅಷ್ಟೇ. ಹೀಗಾಗಿ ಈವನ್ ಎಷ್ಟೋ ಜನ ನಾರ್ಮಲ್ ಜನ ಕೂಡ ಪೇಟೆಯಲ್ಲಿ ಓಡಾಡೋರು ಸಾಯಂಕಾಲ ಕೂಡ ಗಾಗಲ್ಸ್ ಹಾಕ್ಕೊಂಡು ಓಡಾಡ್ತಾರೆ, ನೀವು ನೋಡಿರ್ಬೋದು ದೊಡ್ಡ ದೊಡ್ಡ ಊರಲ್ಲಿ. ಸೊ ಇಟ್ ಇಸ್ ಎ ಗುಡ್ ವೇ ಆಫ್ ಪ್ರೊಟೆಕ್ಟಿಂಗ್. ಸೊ ಟು ಆನ್ಸರ್ ಯುವರ್ ಕ್ವೆಶ್ಚನ್, ಸ್ಪ್ರೆಡ್ ಈಸ್ ಥ್ರೂ ದ ಐಸ್, ಎಸ್, ಕಣ್ಣಿನಿಂದ ಹಬ್ಬತ್ತೆ. ಆದ್ರೆ ಆ ಪ್ರಪೋರ್ಷನ್ ಏನದೆ ನೋಸ್ ಮತ್ತು ಮುಖದಿಂದ ಆಗೋರಿಗೆ. ನಮ್ಮ ವೀಕ್ಷಕರಿಗೆ ಒಂದು ಅವಕಾಶ. ನನಗೆ ಇದ್ದಂತಹ ಡೌಟು ಮತ್ತೆ ನನ್ನ ಸುತ್ತಮುತ್ತ ಇರುವಂತಹ ಜನರು ನನಗೆ ಕೇಳು ಅಂತ ಹೇಳಿರೋ ಪ್ರಶ್ನೆಗಳನ್ನೆಲ್ಲ ಇಲ್ಲಿ ಕೇಳ್ತಾ ಇದ್ದೀನಿ. ನಿಮಗಿರುವಂತಹ ಪ್ರಶ್ನೆಗಳನ್ನ ಕೂಡ ನೀವು ಕೇಳ್ಬೋದು. ನಮ್ಮ ಜೊತೆ ಒಬ್ಬರು ಡಯಟಿಷಿಯನ್ ಇದ್ದಾರೆ, ನೀವೇನು ತಿನ್ನಬೇಕು, ಸಾಂಕ್ರಾಮಿಕ ರೋಗದ ಬಗ್ಗೆ ನೀವೇನು ತಿಳ್ಕೋಬೇಕು ಅದರ ತಜ್ಞರಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಶ್ವಾಸಕೋಶ ತಜ್ಞರಿದ್ದಾರೆ, ಜನರಲ್ ಫಿಸಿಷಿಯನ್ ಇದ್ದಾರೆ, ಸರ್ಕಾರದ ಸಲಹೆ ಸಮಿತಿ ಸದಸ್ಯರೇ ಇದ್ದಾರೆ. ಹಾಗಾಗಿ ನೀವು ಏನು ಕೇಳಬೇಕು ಅಂತಿದ್ದೀರಿ, ನಿಮ್ಮ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಫೋನ್ ಮಾಡಿ ಕೇಳ್ಬೋದು. ಈಗ ನಾನು ಡಾಕ್ಟರ್ ರಮೇಶ್ ಅವ್ರ ಹತ್ರ ಮಾತಾಡ್ತೀನಿ. ಡಾಕ್ಟರ್ ರಮೇಶ್ ಅವರು ಪೀಣ್ಯದಿಂದ ಫೋನ್ ಮಾಡ್ತಿದ್ದಾರೆ. ನಮಸ್ಕಾರ ಡಾಕ್ಟರ್ ರಮೇಶ್. ಸರ್ ನಮಸ್ಕಾರ. ಸರ್ ನಮಸ್ಕಾರ ಡಾಕ್ಟರ್, ಹೇಳಿ ಸರ್. ಎಲ್ಲ ನನ್ನ ಆತ್ಮೀಯ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಡಾಕ್ಟರ್ಗಳಿಗೆ ನಮಸ್ಕಾರ ಸರ್. ಹೇಳಿ ಡಾಕ್ಟರ್. ವಿಶೇಷವಾಗಿ ಡಾಕ್ಟರ್ ಚೇತನ್ ಕುಮಾರ್ NG ಸರ್ ನಮಸ್ಕಾರ. ಡಾಕ್ಟರ್ ನನಗೆ ಕೆಂಪೇಲೋಟಿಯಿಂದ ಮಾತಾಡ್ತಾರೆ. ನಮಸ್ಕಾರ ರಮೇಶ್ ಅವರು. ಸರ್ ಏನ್ ಗೊತ್ತಾ ಸರ್, ನನ್ನ ಕ್ವಶನ್ ಒಂದೇ ಅಂತ ಅಂದ್ರೆ, OPD ಪರ್ಮಿಷನ್ ಕೊಟ್ರೆ ಅನುಕೂಲ ಆಗತ್ತೇನೋ ಅಂತ ನನ್ನ ಅಭಿಪ್ರಾಯ. ಏನ್ ಪರ್ಮಿಷನ್ ಸರ್? ಯಾಕೆ ಸುಮ್ಮನೆ ತಗೊಂಡ ನಾವು ಸಿಂಪ್ಟಮೆಟಿಕ್ ಇರ್ತಾರಲ್ಲ, ನಮ್ಗೆ OPDಗೆ ನೀವು ಮುಂಚೂಣಿಯಲ್ಲಿ ಇರೋರು ಗೌರ್ಮೆಂಟಿಗೆ ರೆಫರ್ ಮಾಡಿ OPDಗೆ ಮಾಮೂಲಿ ಜನರಲ್ ಕ್ಲಿನಿಕ್ಕಿಗೆ ಪರ್ಮಿಷನ್ ಕೊಟ್ರೆ ನಾವು ಸೇವ್ ಮಾಡಕ್ಕೆ ಒಂದು ಅವಕಾಶ ಸಿಗುತ್ತೆ. ಬಟ್ ಕೇಸಸ್ ಕಡಿಮೆ ಆಗುತ್ತೆ. ಹಾಗೆ ಯಾಕೆ ಕೊಡ್ತಾ ಇಲ್ಲ ನೀವೆಲ್ಲ, ಯಾಕೆ ರೆಫರ್ ಮಾಡ್ತಾ ಇಲ್ಲ, ಎಸ್ಪೆಷಲಿ ಚೇತನ್ ಕುಮಾರ್ ಸರ್? ಏಸಿಂಪ್ಟಮೆಟಿಕ್ ನೋಡಿ, ಏಸಿಂಪ್ಟಮೆಟಿಕ್ ಪ್ರೀ ಸಿಂಪ್ಟಮೆಟಿಕ್ ಸ್ಪ್ರೆಡ್ ಇಂದಾನೆ ಕೋವಿಡ್ ಈ ತರ ಆಗಿರೋದು ಇಡೀ ದೇಶದಲ್ಲಿ, ವಿಶ್ವದಾದ್ಯಂತ. ಸೊ ಏಸಿಂಪ್ಟಮೆಟಿಕ್ ನೀವು ಟ್ರೇಸ್ ಮಾಡ್ಲಿಕ್ಕೆ ಬಹಳ ಕಷ್ಟ ಕಮ್ಯುನಿಟಿ ಲೆವೆಲ್ ಅಲ್ಲಿ. ಅದಕ್ಕೆ ನಾವು ಸುರಕ್ಷತೆ ಕ್ರಮಗಳ ಬಗ್ಗೆ ಜಾಸ್ತಿ ಮಹತ್ವ ಕೊಡಕ್ಕೆ ಕೇಳ್ತಾ ಇರೋದು. ಅದ್ ಬಟ್ ಯಾರು ಪಾಲಿಸ್ತಿಲ್ಲ ನಮ್ಮ ದೇಶದಲ್ಲಿ, ಅದು ಸಾಧ್ಯನೇ ಆಗ್ತಿಲ್ಲ. ಅಲ್ಲ, ಡಾಕ್ಟರ್ ಸತ್ತೂರ್ಗೂ ಆ ಮಾತು ಕೇಳೋಣ. OPD ನಲ್ಲಿ ಏಸಿಂಪ್ಟಮ್ಯಾಟಿಕ್ ನ ಟ್ರೀಟ್ ಮಾಡೋದಕ್ಕೆ ಅವಕಾಶ ಕೊಡ್ಬೇಕಾ ಡಾಕ್ಟರ್ ಸತ್ತೂರ್? ಯಾಕಂದ್ರೆ ಅಲ್ಲೂ ಕೂಡ ಹರಡುವಿಕೆಗೆ ಒಂದು ಅವಕಾಶ ಇದೆ. ಅಲ್ಲಿ ಬರೋರೆಲ್ಲ ಏಸಿಂಪ್ಟಮ್ಯಾಟಿಕ್ ಇದ್ರೆ ಒಂದು, ಏಸಿಂಪ್ಟಮ್ಯಾಟಿಕ್ ಒಬ್ರು ಇರ್ತಾರೆ ಪಾಪ, ಇನ್ನೊಬ್ರು ಯಾರೋ ಕಾಮನ್ ಕೋಲ್ಡ್ ಕಾಮನ್ ಫ್ಲೂ ಬಂದಿರ್ತಾರೆ.
ಅವರು ಇವರು ಪಕ್ಕ ಕೂತ್ಕೊಂಡಾಗ ಅಲ್ಲೂ ಹರಡುವಂತ ಸಾಧ್ಯತೆ ಇರುತ್ತೆ. ಪಾಪ ಸಿಂಪ್ಟಮ್ಯಾಟಿಕ್ ಅವರು ಗೊತ್ತಿಲ್ಲ ಅವ್ರು ಸಿಂಪ್ಟಮ್ಯಾಟಿಕ್ ಅಂತ. ಒಂದ್ ಸೆಕೆಂಡ್, ಡಾಕ್ಟರ್ ಸತ್ತೂರ್ ಅವರು ಸಲಹಾ ಸಮಿತಿಯಲ್ಲಿ ಇರೋದ್ರಿಂದ ಅವರು ಮಾರ್ಗಸೂಚಿಗಳನ್ನ ಬಹಳ ಕೇರ್ಫುಲ್ ಆಗಿ ಡ್ರಾಫ್ಟ್ ಮಾಡಿರ್ತಾರೆ. ಇದನ್ನ ಅಲ್ಲಿ ಇನ್ಕ್ಲೂಡ್ ಮಾಡಲಿಲ್ಲ ಯಾಕೆ ಅನ್ನೋದಕ್ಕೆ ಬಹುಶಃ ಸರಿಯಾದ ಉತ್ತರ ಅವರಿಂದ ಸಿಗ್ಬೋದು. ಡಾಕ್ಟರ್ ಸತ್ತೂರ್ ಪ್ಲೀಸ್. ಇದು ಬಹಳ ಕೇಳಿದಂಥ ಡಾಕ್ಟರ್ ರಮೇಶ್ ಯಾರ್ ಅವರು ಬಹಳ ಉತ್ತಮವಾದ ಪ್ರಶ್ನೆ ಕೇಳಿದ್ದಾರೆ. ಈಗ ಮತ್ತು ಇನ್ನೊಬ್ಬರು ಕೂಡ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಒಂದು ಮಾತು ನಾವು ಕೋವಿಡ್ ವಿಷಯಕ್ಕೆ ಕಂಪ್ಲೀಟ್ಲಿ ಮನಗಾಣಬೇಕು, ವೈದ್ಯರಾದ್ರೂ ಕೂಡ. ಏನಂದರೆ 2 ಟೈಪದ ಇಮ್ಯುನಿಟಿ, ಒಂದು ಹರ್ಡ್ ಇಮ್ಯುನಿಟಿ, ಇನ್ನೊಂದು ಇಮ್ಯುನಿಟಿ ಥ್ರೂ ವ್ಯಾಕ್ಸಿನೇಷನ್. ಎಸಿಂಪ್ಟಮ್ಯಾಟಿಕ್ ಅಂತ ನಾವೇನು ಕರಿತಾ ಇದ್ದೇವೆ, ಇದು ಆಲ್ರೆಡಿ ಎಷ್ಟು ಜನಕ್ಕಿದೆ, 60%ಇದೆಯಾ, 70%ಇದೆಯಾ, ದ್ಯಾಟ್ ವಿ ರಿಯಲಿ ಡೋಂಟ್ ನೋ. ಬಟ್ ಹರ್ಡ್ ಇಮ್ಯುನಿಟಿ ಡೆಫಿನೇಷನ್ ಆಗಬೇಕಾದ್ರೆ 60+% ಜನಕ್ಕೆ ಆ್ಯಂಟಿಬಾಡೀಸ್ ತಯಾರಾದರೆ ಅವ್ರಿಗೆ ಸಿಮ್ಟಮ್ಸ್ ಇರಲ್ಲ. ಆದರೆ ಆ ಡಾಕ್ಟ್ರ್ ಹೇಳಿದಾಗೆ ಅವರು ಕೂತು ಹೂ ಮಾರ್ತಾ ಇರ್ತಾರೆ, ಹಣ್ಣು ಮಾರ್ತಾ ಇರ್ತಾರೆ. ಇವ್ರನ್ನ ನಾವು ಒ ಪಿ ಡಿಯಲ್ಲಿ ಅಲೌ ಮಾಡದೇ ಇರಲಿ, ಕಾಮನ್ MBBS ಡಾಕ್ಟರ್ಸ್, BAMS ಡಾಕ್ಟರ್ಸ್, BHMS ಡಾಕ್ಟರ್ಸ್ ಇವನು ಕರ್ನಾಟಕದಲ್ಲಿ ಇದ್ದಾರೆ. ಕೆಲವು BHMS, BAMS ದಿನಕ್ಕೆ 40-50 ಪೇಷಂಟ್ ನೋಡ್ತಾರೆ. ಇವರಲ್ಲಿ ಎಲ್ಲ ಪೇಷಂಟೂ ಒಂದು ಬಾಕ್ ಮೇಲೆ ಕೆಲವು ಕಡೆಗೆ 7-8 ಜನ ಕೂತಿರ್ತಾರೆ. ಪಾಪ ಸಣ್ಣ ಜಾಗ ಇರುತ್ತೆ, ಹೆಸರು ಮಾಡಿರ್ತಾರೆ ಡಾಕ್ಟ್ರು, ಸ್ವಲ್ಪ ಸೋವಿನೂ ಇರ್ತದೆ ಅಂತ ಜನ ಹೋಗೋದು ನ್ಯಾಚುರಲ್ ಅದೇ. ಸೊ ಅವರೆಲ್ಲ ದೇ ಆರ್ ಆಲ್ರೆಡಿ ಎಕ್ಸ್ಪೋಸ್ಡ್. 90% ಆರ್ ಎಸಿಂಪ್ಟೊಮ್ಯಾಟಿಕ್. ಸೊ ದಿಸ್ ಈಸ್ ಎ ಪ್ರಾಬ್ಲಮ್. ನೀವು ಒ ಪಿ ಡಿಯಲ್ಲಿ ನೀವು ಅಲೌ ಮಾಡದೇ ಇರಿ. ಆ ರೀತಿಯಾಗಿ ಹಿಂಗೆ ಇರುತ್ತೆ ಅಂತ ತಿಳ್ಕೊಂಡು ಅದಕ್ಕೇನೊಂದು ಅಫಿಷಿಯಲ್ ಡೆಸಿಗ್ನೇಷನ್ ಅಥವಾ ಸ್ಟ್ಯಾಂಪ್ ಹಾಕಿಲ್ಲ. ಅದ ಕಾರಣ ಇನ್ ದ ಸೊಸೈಟಿ ಆಲ್ರೆಡಿ ಅದು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಡಾಕ್ಟರ್ ಸತ್ತೂರ್ ಪ್ಲೀಸ್ ಕಂಪ್ಲೀಟ್ ಯುವರ್ ಪಾಯಿಂಟ್. ಅದಕ್ಕೆ ಇದು ಎಸಿಂಪ್ಟಮ್ಯಾಟಿಕ್ ಈಸ್ ಆಲ್ರೆಡಿ ದೇರ್ ಅರೌಂಡ್ ಅಸ್. ಈಗ ನಾ ಇಲ್ಲಿ ಕೂತ್ಕೊಂಡು ಮಾತಾಡಿದರೂ ಕೂಡ, ನನಗೆ 2 ಕೋವಿಶೀಲ್ಡ್ ಇಂಜೆಕ್ಷನ್ ತೊಗೊಂಡ್ರೂ ಕೂಡ ಐ ಮೇ ಬಿ ಹ್ಯಾವಿಂಗ್ ಡೆಫಿನೆಟ್ಲಿ ಆ್ಯನ್ ಸಿಂಪ್ಟಮ್ ಸ್ಟಿಲ್. ನಮ್ಮ CM ಅವ್ರಿಗೇನೋ 2 ಸಾರಿ ಇನ್ಫೆಕ್ಷನ್ ಆಯಿತು, ತಮಗೆ ಗೊತ್ತದೆ, ಇಂಜೆಕ್ಷನ್ ತೊಗೊಂಡ್ರೂ ಕೂಡ. ಬಟ್ ಏನಿರುತ್ತೆ, ಅದು ಮೈಲ್ಡ್ ಪ್ರಮಾಣದಲ್ಲಿ ಇರುತ್ತೆ, ICU ಅಡ್ಮಿಷನ್ ಇರಲ್ಲ, ಡೆತ್ ಈಸ್ ವೆರಿ ರೇರ್. ಇವೆಲ್ಲ ಇದೆ ಅಡ್ವಾಂಟೇಜ್. ಸೊ ದ ಪಾಯಿಂಟ್ ಐ ಆಮ್ ಟ್ರೈಂಗ್ ಟು ಮೇಕ್ ಅವರ್ ಕ್ವೆಶ್ಚನ್ ಒ ಪಿ ಡಿಗೆ ನೀವು ನಮಗೆ ಹಂಗೆ ಡಿಸ್ಟಿಂಕ್ಷನ್ ನಮಗೆ ಮಾಡಲಿಕ್ಕೆ ಭಾಳ ತ್ರಾಸದೆ ನಮ್ಮ ಸಲಹಾ ಸಮಿತಿಗೆ. ಯಾಕಂದರೆ ಇನ್ ಆಲ್ ಒ ಪಿ ಡಿಸ್ ಪೇಷಂಟ್ಸ್ ಆರ್ ಮಿಕ್ಸ್ಡ್. ಪ್ರೈವೇಟಲ್ಲಿ ಎಷ್ಟು ಮಂದಿಗೆ 3000 ಸ್ಕ್ವೇರ್ ಫೀಟ್ದ ಒ ಪಿ ಡಿ ಇದೆ, ಎಷ್ಟು ಮಂದಿ 6 ಫುಟ್ ಡಿಸ್ಟೆನ್ಸಿಗೆ ಕೂಡಿಸ್ತಾರೆ, ಎಷ್ಟು ಮಂದಿ ಒಳಗೆ ಪೇಷಂಟ್ ಬರೋ ಮುಂಚೆ ಟೆಂಪ್ರೇಚರ್ ಚೆಕ್ ಮಾಡಿ ನಿನಗೆ ಜ್ವರ ಇದೆ, ನೀನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಂತ ಹೇಳ್ತಾರೆ. ಸೊ ಇದು ಸಾಧ್ಯವಾಗದಂಥ ಮಾತು. 130 crore ಪಾಪ್ಯುಲೇಷನ್ ಇದ್ದಲ್ಲಿ ವಿತ್ ಎ ಗ್ರಾಸ್ ಇಕನಾಮಿಕ್ ಇನ್ಇಕ್ವಾಲಿಟಿ. ಸೊ ಐ ಥಿಂಕ್ ವಿ ಸ್ಟಿಲ್ ಕಂಟಿನ್ಯೂ ಟು ಸಿ ಪೇಷಂಟ್ಸ್ ಇನ್ ಒ ಪಿ ಡಿ. ಸೊ ಅದನ್ನು ಅಫಿಷಿಯಲಿ ಅನೌನ್ಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ರೈಟ್, ಥ್ಯಾಂಕ್ ಯು ಡಾಕ್ಟರ್ ಸತ್ತೂರ್. ಈಗೊಂದು ಬ್ರೇಕ್ ಹೋಗ್ತೀನಿ. ಬ್ರೇಕ್ ನಂತರ ಸ್ವಚ್ಛತೆ ಬಗ್ಗೆ ಮಾತಾಡಬೇಕಾಗಿದೆ. ನಿಮಗೆ ಗೊತ್ತಿತ್ತಾ, ಕೊರೋನಾ ಬಂದು ಹೋಗಾದ್ಮೇಲೆ ನೀವು ಉಪಯೋಗಿಸಿದಂಥ ಆ ಟೂತ್ ಬ್ರಷ್ ಉಪಯೋಗಿಸ ಆಗಿಲ್ಲ, ಟಂಗ್ ಕ್ಲೀನರ್ ಉಪಯೋಗಿಸ ಆಗಿಲ್ಲ. ಅದನ್ನು ಬಾತ್ರೂಮಲ್ಲಿ ಇಡೋದ್ರಿಂದ ಅಪ್ಪಿ ಅದೇ ಬಾತ್ರೂಮಿಗೆ ಬೇರೆ ಯಾರಾದರೂ ಬಂದು ಆ ಬಾತ್ರೂಮ್ ಶೇರ್ ಆಗೋದಿದ್ರೆ ಅವರಿಗೆ ಸೋಂಕಿನ ಒಂದು ಥ್ರೆಟ್ ಇರುತ್ತೆ, ಬೇರೆ ಬೇರೆ ರೀತಿಯ ಸಮಸ್ಯೆಗಳಿರುತ್ತೆ. ಸೊ ಸ್ವಚ್ಛತೆಯೇ ಹೇಗೆ ಕಾಪಾಡ್ಕೋಬೇಕು. ಮತ್ತು ಈ ಲಾಕ್ಡೌನ್ ಪೀರಿಯಡಲ್ಲಿ ಮನೆಯಲ್ಲೇ ಇರ್ತೀರಿ, ನಿಮ್ಮ ಡಯಟ್ ಹೇಗಿರಬೇಕು ಡಾಕ್ಟರ್ ಸಂಧ್ಯಾ ಸಿಂಗ್ ಹೇಳ್ತಾರೆ. ಎಕ್ಸಸೈಸ್ ಅಂದರೆ ಮಾಡೋರು ಅವ್ರವ್ರ ಆಸಕ್ತಿ ತಕ್ಕ ಮಟ್ಟಕ್ಕೆ ಮಾಡ್ತಾರೆ, ಬಟ್ ಇಲ್ಲ ಅಂದರೂ ಒಂದು ಬೇಸಿಕ್ ಲೆವೆಲಲ್ಲಿ. ಈಗ ಈ ಕೊರೋನಾ ಶ್ವಾಸಕೋಶವನ್ನೇ ಟಾರ್ಗೆಟ್ ಮಾಡ್ತಿದೆ ಅನ್ನೋದಾದರೆ ಆ ಶ್ವಾಸಕೋಶವನ್ನು ಬಲಪಡಿಸೋದಕ್ಕೆ ಏನು ಮಾಡಬೇಕು ಅಂತ ನಾವು ಡಾಕ್ಟರ್ ಸಂಧ್ಯಾ ಸಿಂಗ್ ಅವ್ರ ಮೂಲಕ ತಿಳ್ಕೊಳ್ಳೋಣ. ನೋಡ್ತೀರಿ ನ್ಯೂಸ್ ಫಸ್ಟ್. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ,